ತಾಸಿಗಿಂತಲೂ ಹೆಚ್ಚಿನ ಹೊತ್ತು ಬಸ್ಸಿಗಾಗಿ ಕಾದು ಮೊದಲೇ ಸುಸ್ತಾದ ವಿದ್ಯಾರ್ಥಿಗಳು ಬಂದಿರುವ ಒಂದು ಬಸ್ ಸಹ ಫುಲ್ ರಶ್ ಆಗಿ ಬಂದಿದ್ದು ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಹೌದು, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹರಿಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ದಿಢೀರನೆ ರಸ್ತೆ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮನವಿ ಸಲ್ಲಿಸದೆ ಹೀಗೆ ಒಮ್ಮೆಲೆ ಬಸ್ ತಡೆಯುವುದು ಸರಿಯಲ್ಲ ಎಂದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಿ ಬಸ್ ಬಿಡಿಸುವಲ್ಲಿ ಯಶಸ್ವಿಯಾದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಾವು ಡಿಪೋ ಮ್ಯಾನೇಜರ್ ಹೇಳಂದ್ರೆ ಕೇಳಕ್ಕೆ ಹೋದ್ರೆ ವಿದ್ಯಾರ್ಥಿಗಳ ಮೇಲೆ ಹೆಂಗ್ ಬೇಕಂಗೆ ಮಾತಾಡಂತಾರೆ ಸರ್ ಸಿಬ್ಬಂದಿ. ಸರ್ ಈಗ ನಿಂತ್ಕೊಂಡು 10 ನಿಮಿಷ ಆಯ್ತು ಸರ್. ಇಷ್ಟು ಜನ ವಿದ್ಯಾರ್ಥಿಗಳಲ್ಲ ಸರ್ ನಾವು ಬಸ್. ಹಾಂ ಸರ್, ಬೆಳಗ್ಗಿನಿಂದ ಒಂದು 40ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೊಳ್ಳಿ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಸರ್. ನಾವು ಲಕ್ಷ್ಮೇಶ್ವರ ಹೋಗ್ಬಿಟ್ಟು ಮಾಗಡಿ ಒಳಗೆ ಸ್ಟಾಪ್ ಕೊಡ್ತೀವಿ ಸರ್. ಬೆಳಗ್ಗಿನಿಂದ ಇವರು ಹೇಳಕ್ಕೆ ಹೋದ್ರೆ ಒಂದು 10 ಸಲ ಮನವಿ ಕೊಟ್ಟೇವೆ ಸರ್ ಡಿಪೋ ಮ್ಯಾನೇಜರ್. ಹ್ಞೂ ಅಂತಾರ, ಸಮಸ್ಯೆ ಬಗೆಹರಿಸಲ್ ಸರ್. ಹಾಂ, ಸಿರಟ್ಟಿ ಕೊಟ್ಟಿದ್ರೆ ಯಾರಿಗಾದ್ರೂ ಈ ತರ ಮಾಡ್ತೀವಿ ಅಂತ ಮತ್ತೆ ಏಕಾಏಕಿ ರಸ್ತೆ ಬಂದ್ ಮಾಡಿದ್ರೆ ಪ್ರತಿದಿನ ಆಗಂತ ಸ್ವಾಮಿ ಆಯ್ತು, ಇಂಟಿಮೇಷನ್ ಕೊಟ್ಟಿದ್ರೆ ನೀವು ಬಂದ್ ಮಾಡ್ರಿ. ಇಲ್ಲ ಸರ್, ನಮ್ಗೆ ಲೆಟರ್ ಕೊಟ್ಟಿದ್ರೆ ಸ್ಟೇಷನ್ಗೆ, ಮತ್ತೆ ಕೊಡ್ಲಾರ್ದು ಏಕಾಏಕಿ ಬಂದ್ ಮಾಡಿದ್ರೆ ಎಲ್ಲಿಂದ ಬರಬೇಕು ಸರ್? ಪ್ರತಿ ಸರ ಇದನ್ನ ಮಾಡ, ಅಲ್ಲೊಂದು ಸ್ಟ್ರೈಕ್ ಇದೆ, ಪ್ರತಿ ಸರ ಇದನ್ನ ಹೇಳಿದೆ, ಅಲ್ಲಿ ಸ್ಟ್ರೈಕ್ ಇದೆ, ಅಲ್ಲೊಂದು ಇದು ಇದೆ, ಅದು ಮುಸ್ಲಿಂ ಹಬ್ಬ ಇದೆ ಸರ್. ಅವ್ರು ಏನು ಹೇಳಿದ್ರು ಅಂದ್ರೆ ಸರ್ ದರ್ಗಾದ್ದು ಅಲ್ಲ ಸರ್, ಈಗ ಅವ್ರು ಮಾಡೋದು ಬೇಡ ಅಂತ ಇಲ್ಲ, ನೀವು ಲೆಟರ್ ಕೊಟ್ಟು ಮಾಡಿದ್ರೆ ಸರಿ ಸರ್ ಕೊಡ್ರಿ, ನಾವು ಫಾರ್ವರ್ಡ್ ಮಾಡ್ತೀವಿ. ಏಕಾಏಕಿ ಮಾಡಬಾರ್ದು, ಬಂದು ತಿಳಿಸ್ಬೇಕು. ನೀವು ಮಾಡ್ತೀವಿ ಸರ್ ಅಂತ ನಾವು ವ್ಯವಸ್ಥೆ ಮಾಡ್ಕೊತೀವಿ. ಆಯ್ತು ಸರ್, ಒಪ್ಕೊಂತೀನಿ ಸರ್. ಒಂದು ಸ್ವಲ್ಪ ವಿದ್ಯಾರ್ಥಿಗಳ ಮೇಲೆ ಎಲ್ಲಿವರೆಗೂ ಹೋರಾಟ, बोलो भारत माता की जय, बोलो भारत माता की जय. ವಿದ್ಯಾರ್ಥಿ ವಿರೋಧಿ ಕೆಎಸ್ಆರ್ಟಿಸಿ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿ ವಿರೋಧಿ ಕೆಎಸ್ಆರ್ಟಿಸಿ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬರಲೇಬೇಕು, ಬರಲೇಬೇಕು, ಡಿಪೋ ಮ್ಯಾನೇಜರ್ ಬರಲೇಬೇಕು, 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 ಡಿಪೋ ಮ್ಯಾನೇಜರ್ ಬರಲೇಬೇಕು. ವಿದ್ಯಾರ್ಥಿ ವಿರೋಧಿ ಕೆಎಸ್ಆರ್ಟಿಸಿ ಇಲಾಖೆಗೆ ಧಿಕ್ಕಾರ,